ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಗೌಡ್ಗೆರೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿದ್ದೀನಿ. ಇದು 2ನೇ ಸತಿ ನಾನಿಲ್ಲಿ ಬಂದಿರೋದು. ನಾನಿವತ್ತು ಯಾರೋ ಒಬ್ಬರು ಕಮೆಂಟ್ ಹಾಕವ್ರೆ, ಅವ್ರಿಗೆ ಕಮೆಂಟ್ ಈ ತಾಯಿ ಸನ್ನಿಧಿಯಲ್ಲೇ ಅವ್ರಿಗೆ ಕಮೆಂಟಲ್ಲಿ ಉತ್ತರ ಹೇಳೋಣ ಅಂತ ಹೇಳ್ತಾಯಿದ್ದೀನಿ. ತಪ್ಪು ತಿಳ್ಕೊಬೇಡಿ. ಏನು ಗೊತ್ತಾ, ಎಲ್ಲ ಒಳ್ಳೆ ರೀತಿಲಿ ಕಮೆಂಟ್ ಮಾಡಿದ್ದೀರಾ. ನಿಮಗೆಲ್ಲರಿಗೂ ತುಂಬ ಅಂದರೆ ತುಂಬ ಧನ್ಯವಾದ. ಹಾಗೆ ನನ್ನ ವಿಡಿಯೋ ಚೆನ್ನಾಗಿ ನೋಡಿದ್ದೀರಾ ಮತ್ತು 700 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ನಂಗೆ ತುಂಬ ಅಂದರೆ ತುಂಬ ಖುಷಿ. ನಮಗೂ ಒಂದು ಸಪೋರ್ಟಿಂಗ್ ಇರಲಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಹೀಗೆ ಇರಲಿ. ನನ್ನ ಅಕ್ಕ ತಂಗಿದಿರಿಗೆ ಯಾರೆಲ್ಲ ಒಳ್ಳೆತನವಾಗಿ ಕಮೆಂಟ್ ಹಾಕ್ತೀರಾ, ನನ್ನ ಅಕ್ಕ ತಂಗಿದಿರಿಗೆಲ್ಲ ಹೃದಯಪೂರ್ವಕ ವಂದನೆಗಳು. ನಾನು ಧನ್ಯವಾದ ಹೇಳ್ತಾಯಿದ್ದೀನಿ. ಕೆಟ್ಟದಾಗ ಒಬ್ರು ಯಾರೋ ಮೊನ್ನೆ ಒಂದು ಕಮೆಂಟ್ ಹಾಕವ್ರೆ, ಹೇಳಿದ್ದೇ ಹೇಳೋ ತಲೆನೋವು ಗಿರಾಕಿ ಅಂತ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದೀರಾ. ತಾಯಿ, ನಿಮ್ಗೇನಾದರೂ ತಲೆನೋವಿದ್ದರೆ ಹೋಗಿ ತಲೆ ಚೆಕ್ ಮಾಡಿಸ್ಕೊ, ಇಲ್ಲ ಎಂಥ ಪ್ಲೇಸೋ ಅಯೋಡಿಕ್ಸೋ ತಿಕ್ಕೋ. ನನ್ನ ವೀಡಿಯೋ ನೋಡಿ ನಿಂಗೆ ತಲೆನೋವು ಬರೋಂಗಿದ್ರೆ ನೀನು ನನ್ನ ವೀಡಿಯೋನೇ ನೋಡಬೇಡ, ಆಯಿತಾ? ನನ್ನ ವೀಡಿಯೋನೂ ನೋಡಬೇಡ, ನನಗೆ ಕಮೆಂಟು ಮಾಡಬೇಡ. ನನ್ನ ಅಕ್ಕ ತಂಗಿದ್ದಿರೋ ಕಷ್ಟದಿಂದ ಬಂದಿರೋರು ಬೇಜಾನ್ ಜನ ಅವರೇ ನನ್ನ ವೀಡಿಯೋ ನೋಡೋರು. ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ. ನಿನ್ನಂಥವ್ರಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಈ ತಾಯಿ ಸನ್ನಿಧಿಲಿ ನಿಂತ್ಕೊಂಡು ಹೇಳ್ತಾಯಿದ್ದೀನಿ. ಸುಳ್ಳು ಹೇಳ್ಕೊಂಡು ನಾನು ವೀಡಿಯೋ ಮಾಡೋ ಅವಶ್ಯಕತೆ ನಮಗಿಲ್ಲ. ನಮ್ಮ ಮನೇಲಿರೋ ಪರಿಸ್ಥಿತಿನ ಹೇಳ್ಕೊಂಡು ನಾನು ವೀಡಿಯೋ ಮಾಡ್ತಾಯಿರೋದು, ಆಯಿತಾ? ನೀನೇನಾದ್ರು ಆ ಥರ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ಆ ತಾಯಿ ನಿನ್ನನ್ನು ನೋಡ್ಕೊಂಡ್ಲಿ. ನನಗೆ ಯಾರೆಲ್ಲ ಒಳ್ಳೆ ಥರವಾಗಿ ಕಮೆಂಟ್ ಮಾಡ್ತೀರೋ ಅವ್ರಿಗೆಲ್ಲ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ನನ್ನ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ, ನನ್ನ ಆಂಜನೇಯ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತೀನಿ. ನಿನ್ನಂಥ ಕೆಟ್ಟದಾಗಿ ಕಮೆಂಟ್ ಮಾಡ್ತೀರಲ್ವ, ನಿಮ್ಮಂಥವ್ರಿಗೆಲ್ಲ ಆ ತಾಯಿ ನೋಡ್ಕೊಂಡ್ಲಿ, ಆಯಿತಾ? ಸುಳ್ಳು ಹೇಳ್ಕೊಂಡು ಸಿಂಪ್ಲಿಸಿಟಿ ತಗೋಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ ಕಣಮ್ಮ. ಸಪೋರ್ಟ್ ಮಾಡೋರು ಇದ್ದಾರೆ, ಮಾಡ್ತಾರೆ. ನೀನು ಕೆಟ್ಟದಾಗೆಲ್ಲ ಆ ಥರ ಮಾತಾಡೋಕ್ಕೆ ಬರಬೇಡ. ನಿನಗೇನಾದರೂ ತಲೆನೋವಿದ್ದರೆ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊ. ನನ್ನ ವೀಡಿಯೋನೂ ನೀನು ನೋಡಬೇಡ, ನೀನು ಕಮೆಂಟು ಹಾಕಬೇಡ. ನಿನ್ನ ಹೆಸ್ರೇನು ಅಂತ ನಾನು ನೋಡಿದ್ದೀನಿ, ಆಯಿತಾ? ನಾನು ಇದನ್ನ ಇಲ್ಲಿ ಹೇಳಲ್ಲ, ಆ ತಾಯಿ ಸನ್ನಿಧಿಲಿ ಹೇಳ್ತಾಯಿದ್ದೀನಿ. ಯಾರಿಗೂ ಅಷ್ಟೇ ಅಷ್ಟೊಂದು ತಲೆನೋವು ಗಿರಾಕಿ ಅಂದರೆ ಏನು ಅರ್ಥ ಅಂತ ನೀನೇ ನನಗೆ ಹೇಳಬೇಕು, ಆಯಿತಾ? ಆ ಥರ ಎಲ್ಲ ನನ್ನ ವೀಡಿಯೋ ನೋಡಿ ನಿಂಗೆ ತಲೆನೋವು ಬಂದರೆ ನೀನು ನನ್ನ ವೀಡಿಯೋನೇ ನೋಡಬೇಡ ತಾಯಿ, ಆಯಿತಾ? ನೀನು ನನ್ನ ವೀಡಿಯೋನೂ ನೋಡಬೇಡ, ನನಗೆ ಕಮೆಂಟು ಮಾಡಬೇಡ. ಆ ತಾಯಿ ಸನ್ನಿಧಿಲಿ ಹೇಳ್ತಾಯಿದ್ದೀನಿ ಇವತ್ತು. ಆ ಥರ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡೋರಿಗೆ ನಿಜವಾದ ತಾಯಿನೇ ನೋಡ್ಕೊಂಡ್ಲಿ, ಗೌಡ್ಗೆರೆ ಚಾಮುಂಡೇಶ್ವರಿನೇ ನೋಡ್ಕೊಂಡ್ಲಿ. ಯಾರೆಲ್ಲ ಒಳ್ಳೆ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡಿದ್ದೀರಾ, ಅಕ್ಕ ಚೆನ್ನಾಗೈತಿ ಅಂತೆಲ್ಲ ಸಪೋರ್ಟ್ ಮಾಡಿದ್ದೀರಲ್ಲ, ನಿಮಗೆಲ್ಲ ನನ್ನ ರಾಯರು, ನನ್ನ ಚಾಮುಂಡೇಶ್ವರಿ ನಿಮಗೆಲ್ಲ ಒಳ್ಳೇದು ಮಾಡಲಿ. ನಿಮಗೆಲ್ಲ ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮ ಸಪೋರ್ಟು ನಮಗೂ ಇರಲಿ. ಒಳ್ಳೆತನವಾಗಿ ಕಮೆಂಟ್ ಮಾಡಿ. ಯಾರಿಗೆ ಆಗಲಿ, ಯೂಟ್ಯೂಬರ್ಸ್ ಯಾರೇ ಆಗಲಿ, ಅವ್ರು ಕಷ್ಟಪಟ್ಟು ವೀಡಿಯೋ ಮಾಡ್ತಿರ್ತಾರೆ, ಆಯಿತಾ? ಅವ್ರು ಕಷ್ಟಪಟ್ಟು ವೀಡಿಯೋ ಮಾಡ್ತಿರ್ತಾರೆ. ಯಾರೇ ಯೂಟ್ಯೂಬರ್ಸ್ ಇರಲಿ, ಲೇಡೀಸು, ಪಾಪ ಅವರೆಲ್ಲ ಎಷ್ಟು ಕಷ್ಟಪಡ್ತಾರೆ ಅಂತ ಬ್ಲಾಗ್ಗಳೆಲ್ಲ ನೋಡಿದ್ದಂಗೆ ನಾನು ನೋಡಿದ್ದೀನಿ, ಆಯಿತಾ? ಆ ಥರ ಎಲ್ಲ ಮಾತಾಡೋಕ್ಕೆ ಹೋಗಬೇಡ. ನನ್ನ ವೀಡಿಯೋ ನೋಡಿ ನಿಂಗೆ ತಲೆನೋವು ಬಂದರೆ ನೀನು ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಕೊ, ಆಯಿತಾ? ಊಟ ಮಾಡಿದ ಮನೆಗೇ ಕಚಡ ಅಂತ ಬೈದಿದ್ದೀಯಾ, ದೇವ್ರು ಒಳ್ಳೇದು ಮಾಡ್ತಾನಂತೆ ಹಾಕಿದೆಯಲ್ಲ ನೀನು ಇವಾಗ ಕಮೆಂಟ್ ಹಾಕಿದೆಯಲ್ವ, ನಿನಗೆ ದೇವ್ರು ಒಳ್ಳೇದು ಮಾಡ್ತಾನಾ? ನೀನು ರಿಯಲ್ ಏನು ಅಂತ ತಿಳ್ಕೊಂಡು ಮಾತಾಡಬೇಕು. ನಮ್ಮ ಲೈಫ್ನ ತಿಳ್ಕೊಂಡು ಮಾತಾಡಬೇಕು. ನೀನು ಕಮೆಂಟ್ ಹಾಕಬೇಕು. ಏನೋ ಓದೋಕ್ಕೆ ಬರುತ್ತೆ ನನಗೆ, 2 ಅಕ್ಷರ ಟೈಪಿಂಗ್ ಮಾಡಿಬಿಡ್ತೀನಿ ಅಂದ್ಬಿಟ್ಟು ನಿನ್ನ ಮೊಬೈಲಲ್ಲಿ ನೀನು ಕೂತ್ಕೊಂಡು 2 ಕಮೆಂಟ್ ಹಾಕ್ಬಿಟ್ರೆ ನಿನಗೆ ಯಾರೂ ಕಿರೀಟ ಕೊಡೋಲ್ಲ, ಆಯಿತಾ? ಮಾತಾಡಬೇಕಾದ್ರೆ, ಕಮೆಂಟ್ ಹಾಕಬೇಕಾದ್ರೆ ಹುಷಾರಾಗಿ ಮಾತಾಡಬೇಕು. ಎಲ್ಲರಿಗೂ ಅವ್ರವ್ರ ಯೂಟ್ಯೂಬರ್ಸ್ಗೆ ಕಷ್ಟ ಇರುತ್ತೆ, ಆಯಿತಾ? ನಾನೇನು ಸುಳ್ಳು ಹೇಳ್ಕೊಂಡು ವೀಡಿಯೋ ಮಾಡಿ ನಿನ್ನ ತಗೋಬೇಕು ಅನ್ನೋದೇನಿಲ್ಲ. ನನ್ನ ಜೀವನ ನಿನಗೆ ಗೊತ್ತಾ? ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಮೊಬೈಲಾಗಿ ಬಂದಿದ್ದ ತಕ್ಷಣ ನೀನು 2 ಕಮೆಂಟ್ ಹಾಕ್ಬಿಟ್ರೆ ನನಗೇನು ಇದಾಗಲ್ಲ, ಆಯಿತಾ? ನೀನು ಕಮೆಂಟ್ ಹಾಕಿದೆಯಲ್ವ, ತಾಯಿ ನೋಡ್ಕೊಂಡ್ಲಿ. ನನ್ನ ತಾಯಿ ಸನ್ನಿಧಿಯಲ್ಲೇ ಹೇಳ್ತಾಯಿದ್ದೀನಿ ಇವತ್ತು, ಗೌಡ್ಗೆರೆ ತಾಯಿ ಸನ್ನಿಧಿನಲ್ಲಿ. ಆ ಥರ ಎಲ್ಲ ಇನ್ನೊಂದು ದಿನ ಕಮೆಂಟ್ ಹಾಕೋಕ್ಕೆ ಹೋಗಬೇಡ್ರಿ. ಯಾರು ಸುಳ್ಳು ಹೇಳ್ಕೊಂಡು ಜೀವನ ಮಾಡಲ್ಲ. ಧನ್ಯವಾದ.